ಕುಂದಾಪುರಿ ಅಂತಂದ್ರೆ ನಮ್ದೊಂದು ತಂಡ ಇತ್ತ. ನಮ್ಮ ತಂಡ ರಂಜಿತ್ ಅವನ ಜೊತೆಗೆ ಹೆಗಳಿಕು ಇತ್ತ, ಮುಂದೂ ಇರುತ್ತ. ನಾನು ರಿಪಬ್ಲಿಕ್ ಟಿವಿ ಚಾನಲ್ ಆಂಕರ್ ಕೂಡ ನಿಮ್ಮ ಮನೆಯವರೇ. ನಾವು ಆರೈಕೆ ನಿರಾಶ್ರಿತರ ಆಶ್ರಮ ಅಂದರೆ ನಮ್ಮ ಆಶ್ರಮದಲ್ಲಿ ಪೂರ್ತಿ ಟೀಮ್ ಕುಂದಾಪುರಿಯನ್ಸ್ ತಂಡ ನಮ್ಮ ಆಶ್ರಮಕ್ಕೆ ಬಂದು ಎಲ್ಲ ಮುಂಚಿತವಾಗಿ ಬಂದುಬಿಟ್ಟು ಎಲ್ಲ ಅರೇಂಜ್ಮೆಂಟ್ಸ್ನ ಎಲ್ಲ ನಮ್ಮ ಅಣ್ಣಂದರು ಅಕ್ಕಂದರು ಸೇರ್ಕೊಂಡು ಮಾಡ್ತಾಯಿದ್ರು. ಹಾಗೆ ನೀನು ನೋಡ್ತಾ ಇರ್ಬೋದು, ರೂಪೇಶ್ ಅಣ್ಣ ಮತ್ತು ಪ್ರಣೋತ್ ಅಣ್ಣವರು ಎಲ್ಲ ತುಳಸಿ ಕಟ್ಟೆನ ರೆಡಿ ಮಾಡ್ಕೊತಾಯಿದ್ರು. ಹಾಗೆ ಜಾಗದ ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ಟು ಕಲ್ಲುಗಳನ್ನೆಲ್ಲ ಶಿಫ್ಟ್ ಮಾಡಿಸಿದ್ವಿ. ಬಂದಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮೂರವರೇ, ಕುಂದಾಪುರದವರೇ ಆಗಿದ್ದರು. ಅದರಲ್ಲಿ ತುಂಬ ಜನ ನಮ್ಮ ಆಶ್ರಮನ ನೋಡಿರಲಿಲ್ಲ. ಎಲ್ಲರೂ ಒಂದ್ಸರಿ ನಮ್ಮ ಆಶ್ರಮದ ಒಳಗಡೆ ಬಂದುಬಿಟ್ಟು ಎಲ್ಲ ಕ್ಲೀನಾಗಿ ನಮ್ಮ ಆಶ್ರಮನ ನೀಟಾಗಿ ನೋಡಿದ್ರು. ಎಲ್ಲರೂ ಖುಷಿಪಟ್ಟರು. ನಮ್ಮ ಸ್ನೇಹಿತರೆಲ್ಲ ಒಬ್ಬೊಬ್ಬರೇ ಬರ್ತಾಯಿದ್ರು. ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಂಡ್ವಿ. ಪೂಜೆಗೆ ಕಂಪ್ಲೀಟಾಗಿ ತುಳಸಿ ಕಟ್ಟೆ ಎಲ್ಲ ಅಲಂಕಾರ ಆಗಿ ರೆಡಿಯಾಗಿದೆ. ಆಶ್ರಮದವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬರೋ ಸಮಯ ಆಯಿತು. ಎಲ್ಲರಿಗೂ ನಮಸ್ಕಾರ. ಇವರೇ, ನನ್ನ ಹೆಸರು ರಂಜಿತ್ ಅಂದೇಳಿ. ನಾನು ರಿಪಬ್ಲಿಕ್ ಟಿವಿ ಚಾನಲ್ ಆಂಕರ್. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಒಂದೊಂದು ಕೆಲಸದಂಗೆ ನಮ್ಮ ಊರು ಕುಂದಾಪುರ. ನಿಮ್ಮ ರಂಜಿತ್ ಇದ್ರಲ್ಲ, ರಂಜಿತ್ ಅವ್ರ ಊರು ನಮ್ದು. ಕುಂದಾಪುರದಿಂದ ಇಲ್ಲಿ ನಾವೆಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇತ್ತು. ನಾವು ಪ್ರತಿ ವರ್ಷ ದೀಪಾವಳಿಗೂ ನಮಗೆ ಊರಿಗೆ ಹೋಗ್ಕಾತಿಲ್ಲ ಅಂದೇಳಿ ಈ ತರ ಒಂದೊಂದು ಕಡೆ ಹೋಗಿ ನಾವು ಅವ್ರ ಜೊತೆಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುತ್ತೆ. ಅರ್ಥಪೂರ್ಣವಾಗಿ ನಿಮ್ಮ ಜೊತೆಲಿ ನಾವು ಮನೆಯವರಾಗಿ ನಿಮ್ಮ ಮನೆಯವರಾಗಿ ಒಂದು ದೀಪಾವಳಿ ಹಬ್ಬ ಆಚರಣೆ ಮಾಡೋದು ಪ್ರತಿ ವರ್ಷ ನಮ್ದು ರೂಢಿ. ಇದು 5ನೇ ವರ್ಷದ ದೀಪಾವಳಿ ಹಬ್ಬ ನಮ್ದು. ಹಬ್ಬದ ದಿನ ನಮಗೆ ಒಬ್ರೊಬ್ರದ್ದು ಒಂದೊಂದು ಕೆಲಸ ಆದ್ರಿಂದ ಹಬ್ಬದ ದಿನ ಬಪ್ಪಕ ಇಲ್ಲ. ಹಂಗಾಗಿ ಇವತ್ತು ನಾವು ನಿಮ್ಮ ಜೊತೆ, ನಿಮ್ಮ ಮನೆಯವರಾಗಿ ನಿಮ್ಮ ಜೊತೆಗಿದ್ದ ನಿಮ್ಮೊಟ್ಟಿಗೆ ದೀಪಾವಳಿ ಹಬ್ಬ ಆಚರಣೆ ಮಾಡುವಂತ ಬಂದಿದ್ದ. ನಿಮ್ಮ ಜೊತೆ ಇವತ್ತಂದಲ್ಲಿ ಅಲ್ಲ, ಏಗಳಿಗೂ ಕೂಡ ನಿಮ್ಮ ಮನೆಯವರೇ. ನಾವು ನಿಮ್ದು ಎಂಥದೇ ಇದ್ರೂ ಕೂಡ ನಾವು ರಂಜಿತ್ ಜೊತೆಲಿ ಮಾತಾಡ್ಕೊಂಡು ನಿಮ್ಮ ಜೊತೆಲಿ ನಾವು ಸಹಕಾರ ಕೊಟ್ಟ ಅಥವಾ ನಿಮ್ಮ ಜೊತೆಲಿ ಇರುತ್ತ. ಹಾಗಾಗಿ ನಮ್ಮದೊಂದು ಟೀಮ್ ಕುಂದಾಪುರಿ ಅಂತಂದಲ್ಲಿ ನಮ್ದೊಂದು ತಂಡ ಇತ್ತ. ನಮ್ಮ ತಂಡ ರಂಜಿತ್ ಅವನ ಜೊತೆಗೆ ಹೆಗಳಿಕು ಇತ್ತ, ಮುಂದೂ ಇರುತ್ತ. ನಮ್ಮ ತಂಡದವ್ರು ನಿಮ್ಮೊಟ್ಟಿಗೆ ಇದ್ರಮ್ಮು ಅಂದ ನಿಮ್ಗೊಂದು ನೈತಿಕ ಧೈರ್ಯ ತುಂಬುದಕ್ಕೆ ನಾವೆಲ್ಲರೂ ಒಂದು 50 ಜನ ಇವತ್ತು ನಿಮ್ಮೊಟ್ಟಿಗೆ ಹಬ್ಬ ಮಾಡ್ಕೊಂಡು ನಿಮ್ಮ ಜೊತೆಗಿದ್ದ ನಿಮ್ಮ ಮನೆ ಮಕ್ಕಳಾಯಿ ನೀವು ಏನು ಇಷ್ಟು ದಿನ ನೀವು ಹಬ್ಬ ನೀವು ಚೆನ್ನಾಗಿದ್ದಾರೆ. ಎಲ್ಲರೂ ಕೂಡ ಏನೋ ಕಾರಣಾಂತರಗಳಿಂದ ಏನೇನೋ ಆಗಿರುತ್ತೋ ಅದು ಯಾರು ಕೂಡ ನಿರ್ಧಾರ ಮಾಡೋದಲ್ಲ, ದೇವ್ರ ಇಚ್ಛೆ. ಇವತ್ತು ನಿಮ್ಮ ಮನೆ ಮಕ್ಕಳಾಗಿ ನಿಮ್ಮೊಟ್ಟಿಗೆ ಹಬ್ಬ ಮಾಡುವಂದಲ್ಲಿ ಬಂದಿತ್ತ. ನಮ್ಮ ಜೊತೆಗೆ ನೀವು ಬೆರೀನಿ, ನಿಮ್ಮ ಜೊತೆಗೆ ನಾವು ಹೇಗಳಿಗೂ ಇರುತ್ತೆ. ಆಯ್ತಾ? ನಮಸ್ಕಾರ. ಎಷ್ಟು ಹೇಳು. ನಮಸ್ಕಾರ. ಹ್ಯಾಪಿ ದೀಪಾವಳಿ. ಆರೋಗ್ಯ ಎಲ್ಲ ಕೊಟ್ಟ ಎಲ್ಲರ ಜೊತೆಗೂ ನಾವು ನಂಬುದು ದೇವರು ನಮಗೆ ಆಶೀರ್ವಾದ ಮಾಡ್ಲಿ ಅಂದೇಳಿ ಈ ದೀಪಾವಳಿ ದಿನ ನಾವು ಇನ್ನೂ ಒಂದು ವರ್ಷದೊಳಗಡೆ ರಂಜಿತಂದ ಮತ್ತೆ ನಮ್ಮೆಲ್ಲರ ಆಶ್ರಮ ಏನು ಆರೈಕೆ ಆಶ್ರಮ ಇನ್ನಷ್ಟು ವಿಸ್ತಾರ ಆಗಿ ಇನ್ನಷ್ಟು ಜನರಿಗೆ ಅನುಕೂಲ ಆಗಿ ಇನ್ನೆಷ್ಟು ಜನರಿಗೆ ಬಾಳ ಬೆಳಗ್ಲಿ ಅಂತ ಹೇಳಿ ಈ ದೀಪಾವಳಿ ಮೂಲಕ ನಾವೊಂದು ಸಂಕಲ್ಪ ಮಾಡ್ತಾ ದೇವರಿಗೆ ಒಂದು ದೀಪ ಹಚ್ಚಿ ನಾವೆಲ್ಲರೂ ಹೊರಗಡೆ ಹೋಗಿ ಅಲ್ಲೆಲ್ಲ ಹಣತಿಗೆ ದೀಪ ಅಣಿಸೋಕೆ ಬತ್ತಿ ಇಟ್ಟಿದ್ದ. ಆ ಬತ್ತಿ ಎಲ್ಲ ದೀಪ ಹಚ್ಚಿ ನಾವು ದೀಪಾವಳಿ ಹಬ್ಬ ತುಳಸಿ ಪೂಜೆಯೊಂದಿಗೆ ಆಚರಣೆ ಮಾಡುವ, ಪಟಾಕಿ ಹೊಡುವ, ಒಟ್ಟಿಗಿಪ್ಪ ಜೊತೆಂಗಿಪ್ಪ. ಏನಂದ್ರಿ? ಎಲ್ಲ ಒಟ್ಟಿಗೆ ಹೇಳುವ. ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನೊಂದ್ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಟೀಮ್ ಕುಂದಾಪುರಿಯನ್ ಸಿಟಿ ತಂಡದವರೆಲ್ಲರೂ ಆಶ್ರಮದೊಳಗೆ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ತುಂಬ ಜನ ಅದರಲ್ಲಿ ಆಶ್ರಮದಲ್ಲಿರೋರನ್ನ ಎಲ್ಲರೂ ಪರಿಚಯ ಮಾಡಿಕೊಂಡ್ರು. ಎಲ್ಲರೂ ಖುಷಿಯಿಂದ ಮಾತಾಡಿಸ್ತಾ ಇದ್ರು. ಎಲ್ಲರೂ ಹಂಗೆ ಆಶೀರ್ವಾದನ ಪಡ್ಕೊಂಡ್ರು. ಲಕ್ಷ್ಮೀ ಫೋಟೋಗೆ ನಮ್ಮ ಭಟ್ರ ಕೈಯಿಂದ ಪೂಜೆ ಮಾಡಿಸಿದ್ವಿ. ಎಲ್ಲರೂ ಲಕ್ಷ್ಮಿಯ ದೇವರ ಆಶೀರ್ವಾದನ ಪಡ್ಕೊಂಡ್ವಿ. ಒಬ್ಬೊಬ್ಬರಾಗೆ ಬಂದು ದೇವರ ಆಶೀರ್ವಾದನ ಪಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ನೋಡ್ತಾ ಇರೋರೆಲ್ಲರೂ ದೇವರ ಆಶೀರ್ವಾದ ನೀವು ತಗೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊರಗಡೆ ದೇವರ ಮಕ್ಕಳ ಕೈಯಿಂದ ಪೂಜೆನ ಮಾಡಿಸಿ ಅಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲೇ ಪೂಜೆನ ಮಾಡಿಸಿದ್ವಿ. ಹಾಗೆ ನೋಡ್ತಾ ಇರೋರು ತುಳಸಿ ಕಟ್ಟೆ ಪೂಜೆ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ.
ನಮ್ಮ ಕುಂದಾಪುರ ಭಾಗದ ಶೈಲಿಯಲ್ಲೇ ಪೂಜೆನ ಮಾಡಲಾಯಿತು. ತುಂಬ ಚೆನ್ನಾಗಿ ತುಂಬ ಅರ್ಥಪೂರ್ಣವಾಗಿ ಪೂಜೆ ಎಲ್ಲ ಆಯಿತು. ದೀಪ ಬೆಳಗುವಂಥ ಸಮಯ ಆಯಿತು. ನಮ್ಮ ಆಶ್ರಮದಲ್ಲಿರೋ ಎಲ್ಲ ದೇವರ ಮಕ್ಕಳ ಜೊತೆಗೂಡಿ ಎಲ್ಲ ಅಕ್ಕಂದರು ಅಣ್ಣಂದರು ಎಲ್ಲರೂ ಸೇರಿಕೊಂಡು ದೀಪ ಬೆಳಗಿದ್ರು. ಹಾಗೆ ಇನ್ನೊಂದು ಖುಷಿಯಾಗೋ ವಿಚಾರ ಏನಂತ ಹೇಳಿದ್ರೆ, ಇಷ್ಟೊಂದು ತಡ ರಾತ್ರಿಲಿ ಎಲ್ಲ ಸಿಸ್ಟರ್ಸು ಎಲ್ಲ ಬ್ರದರ್ಸು ಎಷ್ಟೆಷ್ಟೋ ದೂರದಿಂದ ಅವರ ಬ್ಯುಸಿ ಶೆಡ್ಯೂಲಲ್ಲೂ ಸಹ ಫ್ರೀ ಮಾಡಿಕೊಂಡು ನಮ್ಮ ಆಶ್ರಮದಲ್ಲಿರೋ ಎಲ್ಲ ದೇವರ ಮಕ್ಕಳನ್ನು ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಲೇಟ್ ಆದ್ರೂ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಕೂಡ ದೀಪನ ಹಚ್ಚಿದೆ. ಎಲ್ಲರೂ ಆಶ್ರಮದ ಹೊರಗಡೆ ಬಂದು ಕೂತ್ಕೊಂಡ್ರು. ಕೆಲವ್ರಿಗೆ ಎದ್ದೇಳಕ್ಕಾಗಲ್ಲ, ಅವ್ರನ್ನೆಲ್ಲ ಕರ್ಕೊಬಂದು ಕೂರಿಸಿದ್ವಿ. ಹಾಗೆ ಎಲ್ಲರೂ ದೀಪನ ಒಂದೊಂದು ಕಡೆಗೆ ಇಡಿಸ್ತಾ ಇದ್ರು, ಎಲ್ಲರೂ ಜೋಡಿಸ್ತಾ ಇದ್ರು. ನಾನು ಒಂದೊಂದು ಕಡೆ ದೀಪನ ಇಡ್ತಾ ಇದ್ದೆ. ತುಂಬ ಖುಷಿ ಆಯಿತು. ಏನಂತ ಹೇಳಿದ್ರೆ ಇವತ್ತು ಬೆಳಕಿನಿಂದ ತುಂಬಿದೆ ಆಶ್ರಮ ಫುಲ್ಲು. ಎಲ್ಲಿ ನೋಡಿದ್ರೂ ಬೆಳಕು, ಎಲ್ಲಿ ನೋಡಿದ್ರೂ ದೀಪ ಅಲಂಕಾರದಿಂದ ಆಶ್ರಮ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಣವೀರ್ ಸ್ವಾಮಿಯವರು ತುಳಸಿ ಕಟ್ಟೆಗೆ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು, ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ರಣವೀರ್ ಸ್ವಾಮಿಯವರಿಗೆ ನಿಜವಾಗ್ಲೂ ಆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ. ಏನಂತ ಹೇಳಿದ್ರೆ ನಮ್ಮ ಆಶ್ರಮದಲ್ಲಿರೋರು ಈ ಥರ ಒಂದು ಪೂಜೆ ಮಾಡ್ದೇ ಎಷ್ಟೋ ವರ್ಷಗಳಿಂದ ನೋಡಿರಲ್ಲ. ಅಂಥವ್ರಿಗೆ ಇವತ್ತು ಹೋಗ್ಬಿಟ್ಟು ಒಂದು ಕುಂದಾಪುರ ಶೈಲಿಯಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಒಂದು ತುಳಸಿ ಕಟ್ಟೆ ಪೂಜೆ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಖುಷಿಗೆ ಮುಖ್ಯವಾಗಿ ಕಾರಣವಾದಂತಹ ನಮ್ಮ ಪ್ರೀತಿಯ ಅಣ್ಣ ರಂಜಿತ್ ಶಿರಿಯರ್ ಅವರಿಗೆ ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮಗೆ ಇನ್ನಷ್ಟು ಈ ಥರ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಆ ದೇವ್ರ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದೇವರ ಪೂಜೆ ತುಂಬ ಚೆನ್ನಾಗಾಯಿತು. ಎಲ್ಲರೂ ಪ್ರಸಾದನ ತಗೊಂಡ್ರು. ಹಾಗೆ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಅಣ್ಣಂದ್ರಿಗೆ ಅಕ್ಕಂದ್ರಿಗೆ ಆ ದೇವರು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕರುಣಿಸಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆಶ್ರಮದಲ್ಲಿರುವ ಎಲ್ಲ ದೇವರ ಮಕ್ಕಳು ದೇವರ ಆಶೀರ್ವಾದನ ತಗೊಂಡ್ರು. ಎಲ್ರಿಗೂ ಬಂದವರಿಗೆಲ್ಲ ಪ್ರಸಾದನ ಕೊಡ್ತಾಯಿದ್ರು ಸ್ವಾಮಿಗಳು. ನಮ್ಮ ಆಶ್ರಮದಲ್ಲಿರೋರು ಒಬ್ಬೊಬ್ಬರಾಗೆ ಬಂದು ಒಬ್ಬೊಬ್ಬರಾಗೆ ಪೂಜೆನ ಮಾಡಿ ಎಲ್ಲರೂ ದೇವರ ಆಶೀರ್ವಾದನ ಪಡ್ಕೊಂಡು ಹೋದರು. ಎಲ್ಲರೂ ತುಂಬ ಖುಷಿಯಿಂದ ಪೂಜೆ ಮಾಡಿದರು. ಎಲ್ಲರೂ ತುಂಬ ಖುಷಿಪಟ್ಟರು. ನಿಜವಾಗ್ಲೂ ಈ ಖುಷಿಗೆ ಕಾರಣಕರ್ತರು ಟೀಮ್ ಕುಂದಾಪುರಿಯನ್ಸ್. ಆರೈಕೆ ದೀಪಾವಳಿ ಒಂದು ಅರ್ಥ ಬಂತಂತ ಅನ್ಸುತ್ತೆ. ಸಾರ್ಥಕ 5 ವರ್ಷದ ದೀಪಾವಳಿಯ ಸಂಭ್ರಮ ಟೀಮ್ ಕುಂದಾಪುರಿಯನ್ ಇವತ್ತಿಲ್ಲಿ ಆಚರಣೆ ಮಾಡ್ತಿದೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡುವ. ಸಾಮಾನ್ಯವಾಗಿ ಹೆಚ್ಚಿನವರು ಕರಾವಳಿ ಕುಂದಾಪುರ ಮಂಗಳೂರು ಭಾಗದವರು ಇಲ್ಲಿ ಇದ್ದೀರಿ. 450 ಕಿಲೋಮೀಟರ್ ಊರಿಗೆ ಹಾಪಗಾಯ್ದರೂ ಕೂಡ ಇವತ್ತು ಬಂದಿಲ್ಲಿ ದೀಪಾವಳಿ ಮಾಡಿ ಒಂದಷ್ಟು ನಮ್ಮ ತಾಯಂದಿರು ಮತ್ತು ತಂದೆಯಂದಿರ ಮುಖದಲ್ಲಿ ಆ ಕಾಣುವಂತಹ ನಗು ಬಹುಶಃ ಸಾರ್ಥಕತೆ ಅಂತ ಅನಿಸುತ್ತೆ. ನಮ್ಮ ಟೀಮ್ ಕುಂದಾಪುರನ ಪರವಾದ ರಂಜಿತ್ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯನ್ನು ನಾವು ಅವರಿಗೆ ಸಲ್ಲಿಸೋಣ. ಬಹುಶಃ ಕೆಲವೊಂದನ್ನ ನಾವು ಅವರಿಗೆ ಕುಂದಾಪುರ ಕನ್ನಡದಾಗೆ ಎದಿ ವೈಲ್ ಅಂತ ಹೇಳುತ್ತೆ. ಅಸಾಧಾರಣವಾದನ್ನ ಸಾಧ್ಯವಾಗಿ ತೋರಿಸಿದಂತಹ ಒಬ್ಬ ಹೆಚ್ಚು ಕಡಿಮೆ ಅವರಿಗೆ ಸಾಕಷ್ಟು ಅನುಭವ ಕೂಡ ಇಲ್ಲ. ನಮ್ಮ ಪ್ರಾಯದವರು ಇಂತಹ ಒಂದು ಅದ್ಭುತ ಕೆಲಸಕ್ಕೆ ಕೈ ಹಾಕಿದ್ದಕ್ಕೆ ಅವರಿಗೆ ದೇವರು, ನಾವು ನಂಬಿದಂತಹ ದೈವ ದೇವರು ಅವರ ಎಲ್ಲ ಇನ್ನಷ್ಟು ಶಕ್ತಿಯನ್ನು ಅವರಿಗೆ ಕೊಡ್ಲಿ. ಎಷ್ಟು ಜನ ದುಡ್ಡಿನ ಸಹಕಾರ ಕೊಡೋಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ಆದ್ರೆ ಒಂದಿಷ್ಟು ಶೇರ್ ಮಾಡೋದು ಅಥವಾ ಗ್ರೂಪ್ ಶೇರ್ ಮಾಡೋದು ಆ ರೀತಿಯಾಗಿರ್ತಕ್ಕ ಸಹಾಯ. ದುಡ್ಡು ಕೊಟ್ಟರೆ ಮಾತ್ರ ಸಹಾಯ ಅಲ್ಲ, ಶಕ್ತಿ ಇದ್ದವ್ರು ಕೊಡಬಹುದು. ಆದ್ರೆ ಒಂದಿಷ್ಟು ಜನ ಬೇರೆ ಬೇರೆ ರೀತಿ ಸಹಾಯ ಮಾಡಬಹುದು. ಹೀಗಾಗಿ ಇವತ್ತು ತುಂಬಾ ಜನ ಇವತ್ತು ಕಾರ್ಯಕ್ರಮ ಬಂದಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂದೆ ತಾಯಿ ಜೊತೆಯಲ್ಲಿ, ನಮ್ಮ ಬಂಧುಗಳ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸೋದಕ್ಕೆ ನಮಗೆ ಸಮಯ ಇಲ್ಲ. ಹಾಗಾಗಿ ನೀವೇ ನಮ್ಮ ತಂದೆ ತಾಯಿ, ನೀವೇ ನಮ್ಮ ಬಂಧು ಬಳಗ, ನೀವೇ ನಮಗೆ ಎಲ್ಲವೂ. ಹಾಗಾಗಿ ನಿಮ್ಮೊಂದಿಗೆ ನಮ್ಮ ಎಲ್ಲವೂ ಕೂಡ, ನಮ್ಮ ದೀಪಾವಳಿ ಹಬ್ಬ ಹರಿದಿನ ಪ್ರತಿಯೊಂದು ಕೂಡ ನಾವು ಸಂಕಲ್ಪ, ನಾನಾಗಲೇ ಹೇಳಿದೆ, ನಮ್ಮ ಸಂಕಲ್ಪ ಮುಂದಿನ ದೀಪಾವಳಿ ದೊಡ್ಡ ಕಟ್ಟಡದಲ್ಲಿ ಇನ್ನಷ್ಟು ಜನರೊಂದಿಗೆ ಇನ್ನಷ್ಟು ವಿಸ್ತಾರವಾಗಿ ಮಾಡುವಂತ ಒಂದು ಉದ್ದೇಶ, ಒಂದು ಸಂಕಲ್ಪ ಇವತ್ತಿನೊಂದಿಗೆ ಸಹಕಾರ ಕೊಟ್ರಿ ಎಲ್ಲರೂ. ಕಡಿಮೆ ಸಮಯದಲ್ಲಿ ನಮ್ಮ ಕಾರ್ಯಕ್ರಮದ ತಯಾರಿಗೆ ರಂಜಿತ್ ಎಲ್ಲದರಲ್ಲೂ ಕೂಡ A1 ನಿಂದ ಎಲ್ಲದರಲ್ಲೂ ಕೂಡ ನಮ್ಮ ಜೊತೆಯಲ್ಲಿದ್ರು. ಮತ್ತೆ ಈ ಕಾರ್ಯಕ್ರಮಕ್ಕೂ ಕೂಡ ಪ್ರತಿಯೊಂದು ಕೂಡ ರಂಜಿತ್ ಮುತುವರ್ಜಿನ ವಹಿಸಿದ್ರು. ಬಹಳ ಸಂತೋಷ ಮತ್ತು ಧನ್ಯವಾದಗಳು. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ನಮ್ಮ ತಂಡ ನಿಮ್ಮ ಜೊತೆಯಲ್ಲಿರುತ್ತೆ. ಯಾವುದೇ ಹಂತದಲ್ಲೂ ಕೂಡ ನಿಮ್ಮ ಈ ಮುಂದಿನ ಏನು ಯೋಜನೆಗಳಿದೆ, ಆಲೋಚನೆಗಳಿದೆ, ಅದೆಲ್ಲದಕ್ಕೂ ಕೂಡ ನಾವು ಧನಿಯಾಗಿರ್ತೀವಿ ಅಂತೇಳಿ ಹೇಳ್ತೀವಿ. ಯಾಕಂದ್ರೆ ತುಳಸಿ ಪೂಜೆ ಆಗುತ್ತೆ. ಹಾಗಾಗಿ ಈ ತುಳಸಿ ಪೂಜಾ, ತುಳಸಿ ಗಿಡ ಹೆಂಗ್ ಅಭಿವೃದ್ಧಿ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಆಶ್ರಮದ ಅಭಿವೃದ್ಧಿ ಆಗಿದೆ. ಆದ್ರೆ
ಜನ ಜಾಸ್ತಿ ಆಯ್ಕ ಕಮ್ಮಿ ಆಯ್ಕ ಅಂತ ನಂಗೆ ಗೊಂದಲ. ಯಾಕಂದ್ರೆ ಅನಾಥರ ಸಂಖ್ಯೆ ಕಮ್ಮಿ ಆಗಿ ಅವರೆಲ್ಲ ಮನೆಯಲ್ಲಿ ನಾವು ಮುಂದಿನ ವರ್ಷ ಬಹಳ ಗ್ರ್ಯಾಂಡ್ ಆಗಿ ಬಹಳ ಕಡಿಮೆ ಜನ ಅನಾಥರ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಇಲ್ಲಿ. ಯಾಕಂದ್ರೆ ಅದು ಗೊತ್ತಿಲ್ಲ, ನಮ್ಮ ತಂದೆ ತಾಯಿ, ನಮ್ಗೊಂದು ಅಜ್ಜಿ ಮನೆಗಿದ್ರೆ ಅವರು ಹಿಂಗೆ ಕೂತ್ಕೊಂಡು ನಮ್ಮ ಜೊತೆಗೆ ಹಬ್ಬ ಆಚರಿಸ್ತಿದ್ದೀರೇನೋ, ಅವ್ರ ಜೊತೆಗೆ ನಾವು ಊರಿಗೆ ಹೋಗ್ತಿಲ್ಲ ಮತ್ತೆ ಎಲ್ಲ ನೋವು ಎಲ್ಲ ಕೊರಗನ್ನ ದೀಪಾವಳಿ ಆದ 1 ವಾರಕ್ಕೆ ದೇವ್ರು ನಮ್ ಕರುಣಿಸಿದ ಅಂತ ಹೇಳಿದ್ರೆ ಮುಂದಿನ 1 ವರ್ಷದಂಗೆ ನಮ್ಮ ಸಂಕಲ್ಪ ಈಡೇರುವಂತ ದೇವ್ರು ಮಾಡಿ ಕೊಡ್ತಾ. ಶನೀಶ್ವರ ಅಂದ್ರೆ ಶನಿ ಅಂತಾರೆ, ಆದ್ರೆ ಶನೀಶ್ವರನ ಮಾಡಿಲ್ಲ ಅಂದ್ರೆ ಇಷ್ಟು ಜನ ದೇವ್ರ ಮಕ್ಕಳು ಇಪ್ಪದ್ರಿಂದ ಶನೀಶ್ವರ, ವೆಂಕಟೇಶ್ವರ, ನಮ್ಮ ಪಂಜುರ್ಲಿ, ಹೊರಗಜ್ಜ ಎಲ್ಲ ದೇವ್ರು ನಮ್ಮನ್ನ ನಡೆಸಿ ಕೊಡ್ತಾರೆ ಅನ್ನೋದು ನಂಬಿಕೆ ಇತ್ತ. ದೇವ್ರ ಹತ್ರ ಇನ್ನೊಂದ್ಸಲ ನಮ್ಮೆಲ್ಲರ ಕಡೆಯಿಂದ ಒಂದು ಪ್ರಾರ್ಥನೆ ಇಟ್ಟ ಆರೈಕೆ ದೀಪಾವಳಿ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮಿನ್ನು ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.